ದಲಿತ ಗರ್ಭಿಣಿಯ ಬರ್ಬರ ಹತ್ಯೆ ಆಸ್ಪತ್ರೆಗೆ ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿದ ಕಾನೂನು ಸಚಿವ ಎಚ್.ಕೆ. ಪಾಟೀಲ್. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರುವ ಅಂತರ್ಜಾತಿ ವಿವಾಹವಾಗಿದ್ದ ವಿವೇಕ ಹಾಗೂ ಮಾನ್ಯ ದಂಪತಿಗಳ ಮೇಲಿನ ವಿಕೃತ ದಾಳಿ ಹಾಗೂ ಮಾನ್ಯಾಳ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಇಂದು ಹುಬ್ಬಳ್ಳಿಯ ವಿವೇಕಾನಂದ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಸಂತ್ರಸ್ತ ವಿವೇಕ್ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ ಸಚಿವರು ಇದೇ ಸಂದರ್ಭದಲ್ಲಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಸಲ್ಲಿಸಿದ ಮನವಿಯನ್ನು ಸ್ವೀಕರಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಸಚಿವರು, ಇದು ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ ಅತ್ಯಂತ ವಿಕೃತ ಹಾಗೂ ಅಮಾನವೀಯ ಘಟನೆಯಾಗಿದೆ. ಅನ್ಯಾಯಕ್ಕೆ ಒಳಗಾದ ಕುಟುಂಬಕ್ಕೆ ನ್ಯಾಯ ಕೊಡಿಸುವುದು ಸರ್ಕಾರದ ಕರ್ತವ್ಯ. ಪೊಲೀಸ್ ಇಲಾಖೆ ವತಿಯಿಂದ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಒದಗಿಸಲು ಸೂಚಿಸಲಾಗಿದೆ ಹಾಗೂ ಸರ್ಕಾರದಿಂದ ಗರಿಷ್ಠ ಪರಿಹಾರ ಕೊಡಿಸಲಾಗಿದೆ ಅಂತ ಭರವಸೆ ಕೊಟ್ಟಿದ್ದಾರೆ. ಸಚಿವರ ಭೇಟಿಯ ನಂತರ ಆಕ್ರೋಶ ವ್ಯಕ್ತಪಡಿಸಿದ ರಾಜ್ಯಾಧ್ಯಕ್ಷ ಸುರೇಶ್ ಖಾನಾಪುರ ಅವರು, ಸಾವಿನಲ್ಲೂ ರಾಜಕಾರಣ ಮಾಡುತ್ತಿರುವುದು ದುರಂತ. ಸರ್ಕಾರ ಕೇವಲ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿ ಪ್ರಚಾರ ಪಡಿತಾ ಇದೆ. ಇಷ್ಟು ದೊಡ್ಡ ಅನಾಹುತ ನಡೆದರೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗ್ಲಿ ಅಥವಾ ಗೃಹ ಸಚಿವರಾಗ್ಲಿ ದನಿ ಎತ್ತದೆ ಮೌನಕ್ಕೆ ಶರಣಾಗಿರೋದು ಖಂಡನೀಯ ಅಂತ ಕಿಡಿಕಾರಿದ್ರು. ದಿನಾಂಕ 21ನೇ ತಾರೀಕಿನಂದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಇನಾಮಿರಾಪುರದಲ್ಲಿ ಏನೋ ಒಂದು ಈ ಮಾನವ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಏನು ಈ ದುರ್ಘಟನೆ ನಡೆದಿದೆ, ಇದು ಅತ್ಯಂತ ಕ್ರೌರ್ಯವಾದಂಥ ಘಟನೆ. ನಾನು ಏನು ಬಯಸ್ತೇನೆ ಅಂತಂದ್ರೆ 21ನೇ ತಾರೀಕು ರಾತ್ರಿ 11 ಗಂಟೆಯಿಂದ ಇಲ್ಲಿವರೆಗೂ ಈ ಮಾಧ್ಯಮದಲ್ಲಿ ಎಲ್ಲ ವಿಷಯಗಳು ಬಿತ್ತನೆ ಆಗಿದೆ. ಇದರ ಅತ್ಯಂತ ನೋವಿನ ಸಂಗತಿ ಏನಂತಂದರೆ ಜಿಲ್ಲಾಡಳಿತ 5 ಲಕ್ಷ ರೂಪಾಯಿ ಚೆಕ್ಕನ್ನು ನೀಡಿದೆ, ಪರಿಹಾರ ನೀಡಿದೆ ಅಂತಂದು ಪ್ರಚಾರವನ್ನು ಪಡ್ಕೊಳ್ತಾ ಇದೆ. ಬಟ್ ಅದು ಏನಂತಂದ್ರೆ ನಮಗೆ ದೌರ್ಜನ್ಯ ಸಂತ್ರಸ್ತದಲ್ಲಿ ನೊಂದೋರಂಥವ್ರಿಗೆ ನೀಡುವಂಥ ಪರಿಹಾರ ಅದು. ನಾವೇನು ಬಯಸ್ತಿದ್ದೀವಿ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಈ ದುರ್ಘಟನೆ ಬಗ್ಗೆ ಮಾತನಾಡಿಲ್ಲ, ಗೃಹ ಸಚಿವರು ಮಾತಾಡಿಲ್ಲ, ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಎಚ್.ಸಿ. ಮಾದೇವಪ್ಪ ಸರ್ ಅವರು ಮಾತಾಡಿಲ್ಲ. ಅಂದರೆ ಇವ್ರಿಗೆ ದಲಿತರು ಅಂದರೆ ಎಷ್ಟು ನಿರ್ಲಕ್ಷ್ಯ ಧೋರಣೆ ಅನ್ನೋದನ್ನು ಇದು ತಾಜಾ ಉದಾಹರಣೆ ಅಂತ ನಾನು ಹೇಳಿಕೆ ಬಯಸ್ತೀನಿ. ಮತ್ತು ಇಲ್ಲಿ ಸರ್ಕಾರದ ಪರವಾಗಿ 2 ಮಿನಿಸ್ಟರ್ಗಳು ಬಂದು ಹೋಗಿದ್ದಾರೆ. ನಾನು 2 ಮಿನಿಸ್ಟರ್ಗೆ ನಾನು ಏನು ಒತ್ತಾಯ ಮಾಡಿದ್ದೀನಿ ಅಂತಂದರೆ, ಇವತ್ತು ನಮಗೆ ನೀಡಿದಂಥ ಪರಿಹಾರವನ್ನು ಅದು ಕಾನೂನುಬದ್ಧವಾಗಿ ಬರೋಂಥ ಪರಿಹಾರ ಅದ. ರಾಜ್ಯದಲ್ಲಿ ಯಾವುದೇ ಒಂದು ದುರ್ಘಟನೆ ನಡೆದಂಥ ಸಂದರ್ಭದಲ್ಲಿ ಇಡೀ ಸರ್ಕಾರವೇ ಮತ್ತು ಸರ್ಕಾರದ ಭಾಗವಾದ ಸಚಿವರು ಅಲ್ಲಿ ಹೋಗಿ ಪರಿಹಾರವನ್ನು ಸರ್ಕಾರದ ಒಂದು ಅನುದಾನದಲ್ಲಿ ಬಿಡುಗಡೆ ಮಾಡುವಂಥ ಕೆಲಸ ಮಾಡ್ತೈತಿ. ಈ ಘಟನೆಗೆ ಯಾಕೆ ಸರ್ಕಾರ ಸ್ಪಂದಿಸ್ತಿಲ್ಲ ಅಂತ ಈಗ ಜನನ ಉತ್ತರ ಹೇಳ್ಬೇಕಂತ. ಸರ್ಕಾರದಿಂದ ಸಿಗುವಂಥ ಅನುದಾನಕ್ಕೆ ಯಾಕೆ ಪ್ರಚಾರ ತಗೊಳ್ಬೇಕು? ಹೌದು ಅಲ್ರಿ, ಅದು ಕಾನೂನುಬದ್ಧವಾದಂಥದ್ದು ಅದೇ. ಅದಕ್ಕೆ ಯಾಕೆ ಪ್ರಚಾರ? ಇವ್ರಿಗೆ ಸರ್ಕಾರ ಏನಾರ ಘೋಷಣೆ ಮಾಡ್ಬೇಕಲ್ಲ. ಮಾನ್ಯ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡ್ಬೇಕು, ನಮ್ಮ ಎಚ್.ಸಿ. ಮಾದೇವಪ್ಪ ಅವ್ರು ಹೇಳ್ಬೇಕಲ್ಲ. ಅದಕ್ಕೆ ಇದು ಅತ್ಯಂತ ನೋವಿನ ಸಂಗತಿಯಾಗಿದೆ ನಮಗೆ. ನಾವು ಈ ಪ್ರಕರಣವನ್ನು ತ್ವರಿತ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಬೇಕು. ನಮಗೆ ವಿಶೇಷ ಸರ್ಕಾರಿ ಅಭಿಯೋಜಕರನ್ನು ನೇಮಿಸಿ 1 ವರ್ಷದಲ್ಲಿ ಈ ಪ್ರಕರಣ ಇತ್ಯರ್ಥಗೊಂಡು ಎಲ್ಲ ಆರೋಪಿತರಿಗೆ ಜೀವಾವಧಿಯ ಮರಣದಂಡನೆ ಶಿಕ್ಷೆ ಆಗಬೇಕಂತ ನಮ್ಮದು ಒತ್ತಾಯ ಇದೆ. ಈ ಹೋರಾಟ ಇವತ್ತು ಎಲ್ಲ ಇಲ್ಲಿ ಹಲವಾರು ದಲಿತ ಸಂಘಟನೆ ನಾಯಕರು ಎಲ್ಲರೂ ಸೇರಿದ್ದೇವೆ. ನಾವು ಒಂದೇ ಸಂಘಟನೆ ಅಂತ ಇಲ್ಲ, ಎಲ್ಲ ಸಂಘಟನೆ ನಾಯಕರಿದ್ದಾರೆ. ನಾವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ನಾವು ಇದನ್ನು ವರ್ಷಗಟ್ಟಲೆ ಆದರೂ ಕೂಡ ಇದನ್ನು ಉಗ್ರವಾಗಿ ಸರ್ಕಾರದ ಗಮನಕ್ಕೆ ತರುವಂಥ ನಿಟ್ಟಿನಲ್ಲಿ ಧಾರವಾಡ ಜಿಲ್ಲೆಯನ್ನು ಕರ್ನಾಟಕ ರಾಜ್ಯವೇ ತಿರುಗಿ ನೋಡುವ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡುವ ಮುನ್ನವೇ ಸರ್ಕಾರ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕಂತ ನಾನು ಆಗ್ರಹ ವ್ಯಕ್ತಪಡಿಸ್ತೇನೆ. ನನ್ನ ಹೆಸರು ಸುರೇಶ್ ಖಾನಾಪುರ ಅಂತ. ನಾನು ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ರಾಜ್ಯಾಧ್ಯಕ್ಷ. ನಮ್ಮ ರಾಷ್ಟ್ರ ಕ್ರಾಂತಿ
ಮುಂದಿನ ಒಂದು ನಡೆ ಹೇಗಿರುತ್ತೆ ಅನ್ನೋದನ್ನು ಮುಂದಿನ ಭಾಗಗಳಲ್ಲಿ ನೋಡೋಣ. ಸದ್ಯ ಈ ವರದಿಯನ್ನು ಸಂಬಂಧಪಟ್ಟ ಸಚಿವರಾಗಿ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ ಆದ ನಂತರ ಸ್ಥಳಕ್ಕೆ ಭೇಟಿ ನೀಡುವುದರೊಂದಿಗೆ ಅನ್ಯಾಯಕ್ಕೊಳಗಾದ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡ್ತಾರೋ ಇಲ್ಲ ಅಂತ ಕಾದು ಶ್ರೀಧರ್ ಕಂದಗಲ್ ಮಾತನಾಡಿ, ಪ್ರಸ್ತುತ ಸಂತ್ರಸ್ತ ಕುಟುಂಬವು ಗ್ರಾಮಕ್ಕೆ ಮರಳಲು ಭಯಭೀತರಾಗಿದ್ದಾರೆ. ಸ್ಥಳೀಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಕ್ಷಣವೇ ಈ ಕುಟುಂಬಕ್ಕೆ ಕಾಯಂ ರಕ್ಷಣೆ ಕೊಡಬೇಕು. ಎಚ್.ಕೆ. ಪಾಟೀಲರು ಕಾನೂನು ಸಚಿವರಾಗಿರೋದ್ರಿಂದ ಮಾನ್ಯಾಳ ಸಾವಿಗೆ ನ್ಯಾಯ ಸಿಗುವಂತೆ ವಿಶೇಷ ಕಾನೂನು ಜಾರಿ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಎಲ್ಲ ರಾಜ್ಯದಂತೆ ಎಲ್ಲರಿಗೂ ಗೊತ್ತು ಈ ಘಟನೆ ಕೊಟ್ಟು ಮುಂದಿನ ನಿಲ್ಲಿದೆ. ಈಗಾಗಲೇ ಈ ಘಟನೆಯಲ್ಲಿ ಭಾಗಿಯಾದಂಥ ಕುಟುಂಬಗಳು ಈಗಾಗಲೇ ಆ ಊರಿಗೆ ಹೋಗಲಿಕ್ಕೆ ಸಾಕಷ್ಟು ಭಯಭೀತರಾಗಿದ್ದಾರೆ. ಇದನ್ನು ಜಿಲ್ಲಾಡಳಿತ ವರಿಷ್ಠಾಧಿಕಾರಿಗಳು ಮತ್ತು ಇವತ್ತು ಬೆಳಗ್ಗೆ ಬಂದಂಥ ಸಂತೋಷ್ ಲಾಡವರು ಸಂಪೂರ್ಣವಾಗಿ ಜವಾಬ್ದಾರಿಗಳನ್ನು ನಾವು ತೋರ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ದಲಿತ ಸಂಘಟನೆಗಳಿಂದ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿರೋದೇನಪ್ಪ ಅಂತಂದ್ರೆ ಈ ಒಂದು ಏನು ಮಾನ್ಯಾಳ ನಮ್ಮ ಮರ್ಯಾದೆ ಹತ್ಯೆ ಬರ್ಬರವಾಗಿ ಕ್ರೂರವಾಗಿ ಏನು ಕೊಲೆಯಾಗಿದೆ, ಇದು ಇಲ್ಲಿಗೆ ಅಂತ್ಯ ಆಗ್ಬೇಕಂತೇಳಿ ವಿಶೇಷ ಒಂದು ಕಾನೂನನ್ನು ತರಬೇಕಂತೇಳಿ ನಾವು ಸರ್ಕಾರಕ್ಕೆ ನಮ್ಮ ಸಂಘಟನೆಯಿಂದ ಎಲ್ಲ ದಲಿತ ಮುಖಂಡರಿಂದ ನಾವು ಒತ್ತಾಯ ಮಾಡಿದ್ವಿ. ಅದೇ ರೀತಿ ಆ ಕುಟುಂಬಕ್ಕೆ ಸರ್ಕಾರದಿಂದ ವಿಶೇಷವಾಗಿ ಅನುದಾನವನ್ನು ಕೊಡಬೇಕಂತಲೂ ಕೇಳಿದ್ದೀವಿ. ಅದೇ ರೀತಿ ಈ ಒಂದು ಏನು ಈ ದೌರ್ಜನ್ಯ ಕಾಯ್ದೆ ದೌರ್ಜನ್ಯಗಳು ಏನು ಗ್ರಾಮೀಣ ಭಾಗದಲ್ಲಿ ಆಗ್ತದೋ ಇಂಥವನ್ನು ತಡೆಗಟ್ಟಲಿಕ್ಕೆ ಸಾಕಷ್ಟು ವಿಶೇಷ ಸಭೆಗಳನ್ನು ಮಾಡಿ ಅಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ವಿ. ಮತ್ತು ಈ ಮುಂದಿನ ನಿಟ್ಟಿನಲ್ಲಿ ಈ ಘಟನೆ ಆದ ನಂತರ ಏನು ನಮ್ಮ ಜಿಲ್ಲಾಡಳಿತ 3 ದಿನಗಳ ನಂತರ ಏನು ಬರ್ತಾರ ಅಷ್ಟೊಂದು ವೈಫಲ್ಯತೆ ತೋರಿದಾರ ಅವ್ರ ಮೇಲೆ ನಿರ್ದಾಕ್ಷಿಣ ಮಾನ್ಯ ಮುಖ್ಯಮಂತ್ರಿ ಆಗಿರ್ಬೋದು, ಎಚ್.ಸಿ. ಮಹದೇವಪ್ಪ ಅವರಾಗಿರ್ಬೋದು, ಅವ್ರ ಮೇಲೆ ಕ್ರಮವನ್ನು ವಹಿಸಬೇಕು. ಇಲ್ಲವಾದಲ್ಲಿ ನಾವು ಎಲ್ಲ ದಲಿತ ಮುಖಂಡರು ವಿಶ್ವಾಸಕ್ಕೆ ಒಂದು ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಕಾನೂನು ಸಚಿವರು ಬಂದಿದ್ದರು, ತಾವು ಈ ಮೊದಲು ಮನವಿ ಕೊಡ್ತಾರೆ. ಹಾಗಾಗಿ ಆ ಮನವಿ ಜೊತೆಗೆ ಅವ್ರಿಗೇನು ಒತ್ತಾಯ ಮಾಡಲಿಕ್ಕೆ ಕಾನೂನು ಸಚಿವರು ಈಗ ಮುಖ್ಯವಾಗಿ ಪ್ರಮುಖ ಪಾತ್ರವಾಗಿದೆ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರದು. ಅವರು ಕಾನೂನು ಮಂತ್ರಿ ಇರೋದ್ರಿಂದ ನಾವು ಏನು ಹತ್ಯೆ ಆದಂಥ ಯುವತಿ ಮಾನ್ಯ ದೊಡ್ಡಮನಿ ಇವಳ ಹೆಸರಿನಲ್ಲಿ ಈ ಒಂದು ಮರ್ಯಾದೆ ಹತ್ಯೆಗೆ ವಿಶೇಷ ಕಾನೂನು ತರಬೇಕಂತೇಳಿ ಅವ್ರನ್ನ ಸಂಪೂರ್ಣವಾಗಿ ನಾವು ವಿವರವಾಗಿ ಹೇಳಿದ್ದೀವಿ. ಅವರು ಮಾನ್ಯ ಮುಖ್ಯಮಂತ್ರಿಯವರೊಂದಿಗೆ ಮಾತನಾಡಿ ಇದಕ್ಕೆ ಮಾನ್ಯ ಎಂದು ಹೆಸರಿಟ್ಟು ನಾವು ಕಾನೂನು ಕಾಯ್ದೆಯನ್ನು ತರ್ತೇವೆ ಅಂತ ಹೇಳಿದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಜಾರಿ ಆಗ್ತೈತಿ, ಎಷ್ಟು ಮಟ್ಟಿಗೆ ಅನ್ನೋದು ನಮ್ಗೆ ನಾವು ಕಾದು ನೋಡ್ತೀವಿ. ನಮ್ಮ ಹೆಸರು ಶ್ರೀಧರ್ ಕಂದಗಲ್, ಹುಬ್ಬಳ್ಳಿ ಶಹರಾಧ್ಯಕ್ಷರು, ಕರ್ನಾಟಕ ದಲಿತ ಮೋರ್ಚಾ ಸಮಿತಿಯ ಪ್ರಮುಖ ಬೇಡಿಕೆಗಳು: ಹತ್ಯೆಗೀಡಾದ 7 ತಿಂಗಳ ಗರ್ಭಿಣಿಯ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಸಂತ್ರಸ್ತ ವಿವೇಕನಿಗೆ ಸರ್ಕಾರಿ ನೌಕರಿ ಮತ್ತು ವಾಸಕ್ಕೆ ನಿವೇಶನ ಮಂಜೂರು ಮಾಡಬೇಕು. ಘಟನೆ ನಡೆದು 3 ದಿನಗಳಾದರೂ ಸ್ಥಳಕ್ಕೆ ಭೇಟಿ ಕೊಡದ ನಿರ್ಲಕ್ಷ್ಯ ಅಧಿಕಾರಿಗಳನ್ನ ತಕ್ಷಣ ಅಮಾನತು ಮಾಡಬೇಕು. ಪ್ರಕರಣದ ವಿಚಾರಣೆಗೆ ತ್ವರಿತ ಕೋರ್ಟ್ ಸ್ಥಾಪಿಸಬೇಕು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಂಚಪ್ಪ ಬಾ ಮುಲ್ಲಮ್ಮನವರ, ಅಕ್ಷಯ ಎನ್, ಅಮರಾಪುರ ರೋಣ ತಾಲೂಕು ಮುಖಂಡರು ಶರಣಪ್ಪ ದೊಡ್ಡಮನಿ, ಯಲ್ಲಪ್ಪ ಮಾದರ, ಮೈಲಾರಪ್ಪ ಮಾದರ, ಅಭಿಷೇಕ್ ಕೊಪ್ಪದ, ರಮೇಶ್ ನಂದಿ ಸೇರಿ ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು. ರಾಷ್ಟ್ರ ಕ್ರಾಂತಿ ನ್ಯೂಸ್